ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕೀಸ್ ಕಿಚನ್. ಇವತ್ತು ನಾವು ಎಳ್ನೀರು ಮತ್ತು ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಎಳ್ನೀರು ಜೆಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ, ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲದೆ ಮಕ್ಕಳಿಗೆ ಹೆಲ್ದಿಯಾಗಿರೋ ಜೆಲ್ಲಿನ ಮನೇಲೇ ಮಾಡ್ಕೊಡ್ಬೋದು. ಫ್ರೂಟ್ಸ್ ಬೇಡ ಅಂತ ಹೇಳೋರು ಎಳ್ನೀರಲ್ಲಿ ಬರೋ ತಿರುಳನ್ನ ಕಟ್ ಮಾಡಿ ಅದರಲ್ಲಿ ಹಾಕ್ಬೋದು. ಎರಡು ಕಪ್ ಎಳ್ನೀರನ್ನ ಸೋಸ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4 ಸ್ಪೂನ್ ಸಕ್ಕರೆ ಹಾಕೋತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ನೀರು ಸ್ವಲ್ಪ ಸಿಹಿ ಕಡಿಮೆ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದು ಒಂದೊಂದು ಎಳ್ನೀರು ಸ್ವಲ್ಪ ಸಿಹಿ ಇರುತ್ತೆ, ಒಂದೊಂದು ಕೆಲವು ಸಿಹಿ ಕಡಿಮೆ ಇರುತ್ತೆ. ನೋಡಿ ನಿಮಗೆ ಹೇಗೆ ಸಿಹಿ ಬೇಕು ಹಾಗೆ ಅಡ್ಜಸ್ಟ್ ಮಾಡಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಗರ್ ಅಗರ್ ಪೌಡರ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ನಾನು ಇದನ್ನ 1 ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ. ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ಸಕ್ಕರೆ ಎಲ್ಲ ಕರಗಿ ಇದು ಕುದಿಯೋ ತನಕ 1 ನಿಮಿಷ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದೀತಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಜೆಲ್ಲಿನ ಯಾವ ಬೌಲಿಗೆ ಹಾಕೋತೀವಿ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸ್ಟೀಲ್ ಕಪ್ ಮತ್ತು ಗ್ಲಾಸ್ ಬೌಲ್ ಎರಡೂ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಯಾವ್ದು ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಫ್ರೂಟ್ಸ್ನ ಇದ್ರ ಕೆಳಗಡೆ ಈಗ ಬೌಲಲ್ಲಿ ಹಾಕೊಳ್ಳೋಣ. ನಾನಿಲ್ಲಿ ಕೆಲವು ಆರೆಂಜ್ ಹಾಕೋತಿದ್ದೀನಿ. ಕೆಲವುದಕ್ಕೆ ಸ್ಟ್ರಾಬೆರಿ ಹಾಕೋತಿದ್ದೀನಿ. ಇನ್ನು ಕೆಲವುದಕ್ಕೆ ಕಿವಿ ಫ್ರೂಟ್ ಹಾಕೋತಿದ್ದೀನಿ. ನಾವು ಮಾಡಿರೋ ಎಳ್ನೀರು ಮಿಕ್ಸ್ಚರ್ನ ಇದರಲ್ಲಿ ಹಾಕೋಣ. ಒಂದು ಟೂತ್ ಪಿಕ್ ತೊಗೊಂಡು ಇದನ್ನೆಲ್ಲ ಚೆನ್ನಾಗಿ ಹೀಗೆ ಅಲ್ಲಾಡಿಸ್ಕೊಳ್ಳೋಣ. ಈಗ ಇದನ್ನು ಫ್ರಿಡ್ಜಲ್ಲಿ ಒಂದು 15 ನಿಮಿಷ ಸೆಟ್ ಆಗೋಕ್ಕೆ ಇಡೋಣ. ಜೆಲ್ಲಿ ಇಟ್ಟು ಈಗ 15ರಿಂದ 20 ನಿಮಿಷ ಆಗಿದೆ. ನೋಡ್ಬೋದು, ಟಚ್ ಮಾಡಿದರೆ ಕೈಗೆ ಅಂಟಲ್ಲ. ಸೆಟ್ ಆಗಿದೆ. ಎಳ್ನೀರು ಫ್ರೂಟ್ ಜೆಲ್ಲಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸಮ್ಮರ್ಗಂತೂ ಒಳ್ಳೆ ಡೆಸರ್ಟ್ ಇದು.